ಅದು ಆಫ್ ಮಾಡಿ ಸಾಯಿ. ಪ್ರೀತು ಲವ್ ಸ್ಟೋರಿ ಕೇಳಬೇಕಂದ್ರೆ ಡಬಲ್ ಗುಂಡಿಗೆ ಇರಬೇಕು ಅಂತ ಗುಂಡಿಗಳು ಎಷ್ಟು ನೋಡಿಲ್ಲ ಗುಂಡಿ ನೀನು. ನಾನು ಮಾತ್ರ ಇವಳು ಕಷ್ಟ ಅರ್ಥ ಮಾಡ್ಕೋಬೇಕು. ಗುಂಡಿ ಅಂತ ಕರ್ಸ್ಕೊಂಡಿಲ್ಲ ಅಂತ ನಾನು ಯಾರಿಗೂ ಹೇಳಿಲ್ಲ. ನೀ ಭಯಂಕರ ನೀನು. ನಾ ಸ್ಟಾರ್ಟೇ ಮಾಡಿಲ್ಲ. ನೀನ್ ವೆಲ್ಕಮ್ ಮಾಡು. ವೆಲ್ಕಮ್ ಟು ಪ್ರೀತು ಗೋಪಾಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಎಲ್ಲ. ಟೈಮ್ ಬಂದು 8:20 ಆಗಿದೆ. ಆಗಿದೆ. ನಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇರೋರು ನನ್ನ ತಮ್ಮ ಡ್ರೈವರ್ ಜಪಾನ್. ಡ್ರೈವರ್ ಅಂತಾನೆ ನನ್ನ ತಮ್ಮ ಜಪಾನ್ ಮನೋಜ್ ಅಂತ. ಆಮೇಲೆ ಇವನ್ ಬಂದು ಬಿಡು, ನನ್ನ ಬಗ್ಗೆ ಫ್ಯೂಚರ್ ಗೊತ್ತಾಗುತ್ತೆ. ಮುಚ್ಕೊಂಡಿರೋ ಇವನ್ ನನ್ನ ಬೆಸ್ಟ್ ಫ್ರೆಂಡ್ ಧನು. ಈಗ ನಾವು ಹೋಗ್ತಾ ಇದೀವಿ. ಹೇಳು ಬೆಟ್ಟಕ್ಕೆ ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಮಾಡ್ತೀವಿ. ಬೈ, ಸ್ಟೇ ಟ್ಯೂನ್. ಈ ಕಡೆ ಬರಪ್ಪ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನನ್ನ ತಮ್ಮ, ನನ್ನ ಫ್ರೆಂಡ್ ಹೂವ ಕೊಡ್ಸಿದ್ರೆ ನನ್ನ ತಮ್ಮ ಹೂವ ಮುಡಿಸ್ತಾ ಇದ್ದಾನೆ. ಏನು ಮಾಡಿದೆ? ಸುತ್ತಿಟ್ಟವನೆ. ಏನು ಸುತ್ತಿಡಿಲ್ಲ, ಕರೆಕ್ಟಾಗಿ ನಡಿ ಆಗುತ್ತೆ, ಬೀಳಲ್ಲ ಕರೆಕ್ಟಾಗಿ. ಒಪ್ಕೊಳ್ಳಲ್ಲ ಅದಳು. ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ನೆಟ್ಟಿಗಿಡಿ. ಏನ್ ನೆಟ್ಟಿಗಿಡಿ? ನೋಡಿ ಈಗ ಫಾಸ್ಟ್ ಆಗಿ ಇದು ಆಟೋ ಪೇ ಮಾಡಕ್ ಹೋದೆ. ಹೇಳ್ತೈತಿ. ಈಗ ಜನ ಇದ್ರು, ಸಿಕ್ಕಾಪಟ್ಟೆ ಜನ. ಯಾರಾದ್ರೂ ಇವತ್ತು ಹೋಗೋರಿದ್ರೆ ದಯವಿಟ್ಟು ಹೋಗ್ಬೇಡಿ. ಅದನ್ನ ನಾನು 3-4 ದಿನ ಬಿಟ್ಟು ಹಾಕೋದು. ಏನಪ್ಪ ತಿಕ್ಕಲ್ ಸುಬ್ಬ ಲೈವ್ ಅಲ್ಲ ಇರೋದಿಲ್ಲ. ಲೈವ್ ಅಲ್ಲಿ ಇಲ್ಲ, ಕ್ಯಾನ್ಸಲ್ ಅದು. ಕ್ಯಾನ್ಸಲ್ ಅದು. ಈಗ ನಾವ್ ಇಲ್ಲಿಂದ ಮನೆ ಕಡೆ ಹೋಗ್ತಾ ಟಿಫನ್ ಯಾರು ಆಂಧವೆಲ್ಲ ಟಿಫನ್ ಸಿಕ್ಕಿರ. ಆಂಧವೆಲ್ಲ ಜಪಾನ್ ಅವರು ದೊಡ್ಡ ಒಳ್ಳೆ ಟಿಫನ್ ಕೊಡಿಸ್ತಿದ್ದಾರೆ. ಯಾಕೋ ಚೆನ್ನಾಗಿ ಕಾಣಿಸ್ತಿದೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಮನ್ಮತ ಕಣೋ ನೀನು. ಹೇಳು. ನನ್ನ ಫ್ರೆಂಡ್ನ ಇವ್ರನ್ನ ತುಂಬಾ ಹುಡುಗಿರು ನೋಡ್ತಾ ಇದ್ರು. ಸಿಕ್ಕಾಪಟ್ಟೆ ಜನ ನೋಡ್ತಿರ್ಲಿಲ್ಲ. ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಇಬ್ರಿಗೂ. ನಾವು ನಿಮ್ಮನ್ನ ಯಾರು ಕಾಪಾಡಿರೋದು? ಧನು ಬಂಗಾರ. ಏನು ಬಂಗಾರ? ಇವ್ನಿಂಗಂತಾನೆ ತಪ್ಪು ತಿಳ್ಕೊಬೇಡಿ. ಇವನಿಂದ ನಂಗೆ ಯಾಕೋ ಹುಡುಗರೇ ಬೀಳ್ತಾ ಇಲ್ಲ. ಗುಂಡಿ ಆಡ್ಲಿ ಗುರು. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳ್ಗೆ ಬಿಟ್ಬಿಡಿ ಪ್ಲೀಸ್. ಕಂದ ಅನ್ನಲ್ಲ ನಾನು. ಗುಂಡಿ ಅಂತ ಕರ್ಸ್ಕೊಂಡಿಲ್ಲ ಅಂತ ನಾನು ಯಾರಿಗೂ ಹೇಳಿಲ್ಲ. ನಾನು ಗುಂಡಿ ಅಂತ. ಕಂದ ಕಂದ ಏನ್ ಕಂದ? ಇದು ಗುಂಡಿ ಅಂತಾರ ಯಾರಾದ್ರೂ? ಗುಂಡಿ ಗುಂಡಿ ಏನ್ ಟಾರ್ ರೋಡಲ್ಲಿ ಸಿಗೋ ಗುಂಡಿನ ನೀವು? ಗುಂಡು ಪ್ರೀತಿಯಿಂದ ಗುಂಡು ಅನ್ನು. ಈಗ ಇದನ್ನು ಹಾಕಿ ಯಾರು ಗುಂಡಿ? ನೀನಾ? ಅಲ್ಲ, ಗುಂಡಿ ಅಂತ ಒಬ್ರು ಕರೆಯೋರು. ಅವ್ರಿಲ್ಲ, ಅವ್ರ ಬಗ್ಗೆ ಮಾತ್ಬೇಡ. ಗುಂಡಿಗೆಲಿ ಗುಂಡಿ ಹಾಕಿ ತೋಡಿ ಹೋಗಿದಾರೆ ಅವರು. ಗುಂಡಿ ಒಂದು ಅಂತ ಗುಂಡಿಗಳು ಎಷ್ಟು ನೋಡಿಲ್ಲ ಗುಂಡಿ ನೀನು. ಮೋಟಿವೇಶನ್ ಕೊಡ್ತಾ ಇದ್ದಾರೆ. ಇದೆಲ್ಲ ಹಾಕು. ಹಾಕಿ ಹಾಕ್ತೀನಿ. ಗುಂಡಿ ಹಂಸು ಕರ್ವು ಡೆಡ್ ಹ್ಯಾಂಡ್ ಎಷ್ಟು ನೋಡಿಲ್ಲ ಅಂತ ಹಾಕು. ದೊಡ್ಡ ಬಾವಿಲೆ ಬಿದ್ದು ಬಂದೋಳು ನಾನು. ದೊಡ್ಡ ಸಮುದ್ರದಲ್ಲಿ ಸಮುದ್ರದಲ್ಲೇ ಬಿದ್ದು ಬಂದಿದ್ದೀನಿ. ಸಮುದ್ರದಲ್ಲಿ ಈಜಿ ಮೈ ಕುಡ್ಕೊಂಡಿರೋರ್ಗೆ ಗುಂಡಿ ಎಲ್ಲ ಲೆಕ್ಕನ ಪ್ರೀತು. ನನ್ನನ್ನ ಒಂದು ಬಾವಿಲಿರೋ ಕಪ್ಪೆ ಅನ್ಕೊಂಡಿದ್ರು ಜನ. ಇಲ್ಲ, ಗೊತ್ತಿಲ್ಲ ಅವ್ರಿಗೆ. ಸಮುದ್ರದಲ್ಲಿರೋ ಕಪ್ಪೆ ಅವಳು. ಅರ್ಥ ಆಯ್ತು ಅನ್ಸುತ್ತೆ. ತಿಮಿಂಗ್ಲ ಕಂಡ್ರು.
ನನಗೆ ತುಂಬಾ ನನ್ನ ಒಂದು ಕಷ್ಟದ ಕಾಲದಲ್ಲಿ ಆಗಿರೋ ಫ್ರೆಂಡ್ಸ್ ಇವರು. ಹೇಳು, ನೀನ್ ಹೇಳು. ನಾವು ಕೇಳ್ತಾ ಇದೀವಿ. ಹೌದಾ? ಯಾವಾಗ್ಲೂ ನನ್ ಮುಂದೆ ಬರೋ ಗಂಡಂಗೂ ಹೇಳ್ಬಿಡ್ತೀನಿ, ಏನಂತ? ಹಿಂದೆ ಇಬ್ರು ನನ್ನ ಲೈಫಲ್ಲಿ ಇದ್ದೇ ಇರ್ತಾರೆ. ಸಾರಿ, ಇನ್ನೊಬ್ಬನು ಇದ್ದಾನೆ. ಸಂಜು, ಹಂಗೇಳು. ಇವ್ರ ತಮ್ಮ ಸಂಜು. ಮದ್ವೆ ಆಗ ಗಂಡಂಗೆ ಹೇಳ್ತೀನಿ ಇನ್ನೊಬ್ಬನು ಇದ್ದಾನ ಅಂದ್ರೆ ಮುಚ್ಚು. ಅವನಿಗೂ ಹೇಳ್ತೀನಿ. 3 ಜನ 10 ವರ್ಷದಿಂದ ನಾವು ಹಿಂಗಿದೀವಿ. ನೀನು 10 ವರ್ಷ, ನಾನು ಇವನು ಒಂದ 7 ವರ್ಷ ಅನ್ಸುತ್ತೆ. 5 ವರ್ಷ. ಜಗಳ ಆಡ್ತಿದ್ದೀರಲ್ಲಪ್ಪ. ಅಲ್ಲ ಅದೆಲ್ಲ ನೆಕ್ಸ್ಟ್ ತಿಂಡಿ ಟಾಪಿಕ್. ಈಗ ನನ್ ಒಂದ್ ಒಳ್ಳೆ ತನ್ನಿಗೆ ಕಡೆ ಒಂದ್ ಜಾಗ ತೋರ್ಸು ಅಂತ ಹೋಗೋಣ ತಿಂಡಿ ಮಾಡ್ಕೊಂಡು ಮನೆಗೆ ಹೋಗಿ ಡೆಸ್ಟಿನೇಷನ್ ಮಾಡ್ಕೊಂಡು ಹೋಗೋಣ. ಕರ್ಕೊಂಡು ಹೋಗ್ತೀನಿ ಅಂದಿದ್ದಾನೆ. ಪ್ರೀತು ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ. ಅಂತದಕ್ಕೆಲ್ಲ ತಾಳ್ಮೆ ಇರೋದೇ ಧನುಗೆ. ಒಂಚೂರು ನಾನು ಏನೇ ಒಂಚೂರು ಏನಾದ್ರು ಹೇಳಿದ್ರೆ ಜಪಾನ್ ಎಂತ ಆರ್ಟಿಸ್ಟ್ ಅನ್ಕೊಂಡಿದ್ಯಾ? ನೋಡೋಣ ಇವತ್ತು. ದೇವ್ರೆ ಭಗವಂತ, ಆಗ್ಬಿಡ್ಬೇಕಲ್ಲ. ಮೊನ್ನೆ ಅವನು ಒಂದ್ ಲೈನ್ ಹಾಕಿದ್ದ. ಆ ಲೈನ್ ಸುಮ್ನೆ ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದು. ಕಮ್ಮಿ ಅಂದ್ರೆ ಕೋಟಿಗೆ ಬೆಲೆ ಬರ್ತೈತೆ ಅವತ್ತು. ಅಯ್ಯೋ ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪ್ ಹಿಮ್ ಪ್ಲೀಸ್. ಯಾವ್ದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇರ್ಲಿ ಬಿಡಿ. ಅವನೊಂಥರ ರವಿವರ್ಮನ ಕೊಂಚದ ಗಲ್ಲೆ ಬಲ್ಲೆ ಸಾಕಾಗು. ಸೊ ನಾವೀಗ ತಿಂಡಿಗೆ ಹೋಗ್ಬಿಟ್ಟು, ಆಕ್ಚುಲಿ ಕೈ ನೋವು ಬಂತು. ಏನೋ ಮಾತಾಡಿದ್ರೆ ಮಾತಾಡ್ಬಿಡ್ಬೇಕಾ? ಅಷ್ಟೇ. ನೀನ್ ನನ್ ಬಗ್ಗೆ ಹೇಳಲೇ ಇಲ್ಲಲ್ಲೋ. ಅಲ್ಲಿ ಹೇಳ್ತೀನಿ ಬಾ ನಿಧಾನಕ್ಕೆ. ಅಲ್ಲಿ ಮಾಡೋಣ ಅದನ್ನ. ಓಕೆ, ಅಲ್ಲಿ ಹೇಳ್ತಾರೆ. ಓಕೆ, ಬೈ. ಬಾಯ್. ಇವಾಗ ನಾವು ಸುಪ್ರಿಯ ನಾನ್ ವೆಜ್ ಹೋಟ್ಲಿಗೆ ಬಂದಿದ್ದೀವಿ. ಭಯಂಕರ ಆರ್ಡರ್ ಮಾಡಿದ್ದೀವಿ. ಏನೇನು ತೋರಿಸ್ಬಿಡ್ತು? ಚಾಪ್ಸ್, ಬಿರಿಯಾನಿ ರೈಸ್, ಮುದ್ದೆ ತಿಂತಿದ್ದಾರೆ ಇವರು. ಮೌಂಟೇನ್ ಜ್ಯೂಸ್. ಗೌಡ್ರ ಹುಡುಗ. ಇವರು ಗೌಡ್ರು. ನನ್ನ ಫ್ರೆಂಡ್ಸ್ ಎಲ್ಲ ಗೌಡ್ರೆ. ಓಕೆ ಓಕೆ. ಸಾಕು ಫ್ಲಾಶ್. ನನ್ನ ತಂಗಿ ಬಂದಿದ್ದಾಳೆ. ನಾನು ಬ್ಲಾಗ್ ಮಾಡ್ತೀನಿ. ಅಲ್ಲಿ ನನ್ನ ಮಗ ಬಂದಿದ್ದಾನೆ. ನನ್ನ ಮಗನ ಮುಖ ಎಲ್ಲೂ ರಿವೀಲ್ ಮಾಡಿಲ್ಲ ಇನ್ನು. ಅಮ್ಮಣಿ, ನನ್ನ ಮಗನಿಗೆ ಬಾಡಿಗೆ ಅಮ್ಮರು. ಹೇಳ್ರಪ್ಪ. ನಾವೆಲ್ಲ ಮತ್ತೆ ನಮ್ಮ ಔಟ್ಫಿಟ್ ನ ಚೇಂಜ್ ಮಾಡ್ಕೊಂಡು ಇವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ವಿ. ಅತ್ತೆ ಮನೇಲಿ ಹುಡುಗಿ ಬಡಿಗೆ ಎಂತದಿಲ್ಲ, ನಾಯಿ ಊಟ ಹಾಕಕ್ ಹೋಗ್ತಿದೀವಿ. ಪ್ರೀತು, ಈ ವಿಡಿಯೋ ಬಿಟ್ಮೇಲೆ ಎಷ್ಟು ಜನ ಹುಡುಗಿರ್ ಫ್ಯಾನ್ಸ್ ಆಗ್ತಾರೆ ನಂಗೆ ಗೊತ್ತಿಲ್ಲ. ಅವನಿಗೆ ಸ್ವಲ್ಪ ಹುಡುಗಿರ ಚಟ ಜಾಸ್ತಿ. ದಯವಿಟ್ಟು ಬೇಜಾರಾಗ್ಬೇಡ. ಅವಾಗ ನೀನು ನಾನು ಯಾಕೆ ನನ್ನ ಹುಡುಗಿರ್ ನಿನಗೆ ಫ್ಯಾನ್ಸ್ ಆದ್ರೆ ನಾನು ಯಾಕೆ ಬೇಜಾರಾಗಬೇಕು? ಹುಡುಗರು ಆಗಲ್ಲ. ನಿನ್ ಫ್ರೆಂಡ್ಸ್ ಅಲ್ವಾ ಆಗೋದು? ಹಂಗೆ ಇರ್ಲಿ. ನಿನಗೂ ಒಂದು ಹುಡುಗಿ ಸಿಕ್ಕಿದ್ಲು ಅನ್ನೋ ಖುಷಿ. ಮೇ ಬಿ ನಿನ್ ಫ್ರೆಂಡ್ಸ್ ಎಲ್ಲ ಯಾರೋ ಲಕ್ಕಿಗಲ್ ಆಗಿರ್ಬೋದು. ಒಳ್ಳೊಳ್ಳೆ ಮೀನ್ಸ್ ಹಾಕಿ ಚಡಿ ತಿಂತಾರೆ ನಿನಗೆ. ಶ್ರವಣಿ ಕಳ್ಸಿದೆಲ್ಲ ಮಾತಾಡೋದ. ಅವನು ಅವ್ರ ಮುಂದೆ ಮಾತಾಡೋದು. ಇಲ್ಲಿ ಡೀಸೆಂಟಾಗಿ ಮಾತಾಡೋದು. ಶ್ರಾವಣಿ ಬೇರೆ ತರ ಕಣ. ಸುಮ್ಮನೆ ಅದೆಲ್ಲ ನಾಟಕ ಅಂತ ಗೊತ್ತು ನನಗೆ. ಕಪ್ಪು ಅಂತ ಅನಿಸ್ತಾನೆ ಇಲ್ಲ ನಂಗೆ. ನೀನ್ ಕಪ್ಪಿಲ್ಲ ಅದಕ್ಕೆ. ಹೌದಾ? ನೀನ್ ಬ್ರೌನಿ. ಇಲ್ಲ, ಬ್ರೌನಿ ಇಲ್ಲ ಅನಿಸ್ತಿದೆ. ಮನೆಗೆ ಹೋಗಿ ಫೋನ್ ಮಾಡ್ತೀನಿ. ಎಷ್ಟು ಒಳ್ಳೆಯವರು ಅಂದ್ರೆ ಮೊನ್ನೆ ಒಂದೇ ಒಂದು ಮಾತು ನಾನು ಬೇಜಾರಾಗಿದ್ದೀನಿ ಅಂತ ಹೇಳಿದ್ದು. ಎಲ್ಲ ಪೂಜಾ ನನ್ನ ಗೆಳೆಯರ ಬಳಗ ಏನಿದೆ ಬಂದು ಇವತ್ತು ಬೆಳಗ್ಗಿಂದ ಬರೀ ಸುತ್ತಾ ಇದ್ವಿ. ಈಗ ನಾನು ಏನು ಮಾಡೋದು ಬೇಡ, ತಿಂದ್ವಿ, ಚೆನ್ನಾಗಿ ತಿನ್ಸಿದ್ರು. ಏನು ಮಾಡೋದು ಬೇಡ. ಎಷ್ಟು ವರ್ಷದಿಂದ ಎದೆಯಲ್ಲಿ ಎಷ್ಟು ಇರುವುದು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಈಗ ಚೆನ್ನಾಗಿ ಅನಿಸ್ತೀನಿ ನಾನು. ನೀನು ಅವಾಗ ಚೆನ್ನಾಗಿ ಕಾಣಿಸ್ತೀಯ. ನಾನು ಯಾವಾಗಲೂ ಚೆನ್ನಾಗಿ ಕಾಣಿಸ್ತೀನಿ. ನಾವು ಪರಿಚಯ ಆಗಿದ್ದೆ ಒಂದು ವಿಚಿತ್ರ ಪ್ರೀತ. ಯಾಕೆ ನಾನು ನೀನು ಬೆಸ್ಟ್ ಫ್ರೆಂಡ್ಸ್ ಆಗಂಗೆ ಇಲ್ಲ. ಅದು ಹೆಂಗಾದ್ವೋ ಗೊತ್ತಿಲ್ಲ. ಬಟ್ ಚೆನ್ನಾಗಿದೀವಿ ಅಲ್ಲಿಂದ ಇಲ್ಲಿವರೆಗೆ. ನನ್ಗೆ ಯಾವತ್ತೂ ಅನ್ಸಿಲ್ಲ ನೀನ್ ನನ್ನ ಬಿಟ್ಕೊಟ್ಟಿದ್ಯಾ ಅಂತ. ಮೇ ಬಿ ನಾನು ನಿನ್ನೆಲ್ಲ ಒಂದ್ ಕಡೆ ಬಿಟ್ಕೊಟ್ಟಿದ್ದೆ. ಅದೆಲ್ಲ ಹರ್ಟ್ ಆಗುತ್ತೆ ನನ್ಗನು ಒಂದೊಂದ್ಸರಿ. ಬಟ್
ಅದೆಲ್ಲ ಆಗಿದ್ದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿದೀವಿ ಅನ್ಸ್ತಿದೆ. ಹೌದು. ಇನ್ನು ಅದ್ಬಿಟ್ರೆ ನಿನ್ ಬಗ್ಗೆ ಹೇಳ್ಬೇಕಂದ್ರೆ ನೀ ಭಯಂಕರ. ನೀನು ಯಾವ ತರನಪ್ಪ? ಭಯಂಕರ ಎಂಜಾಯ್ ಮಾಡ್ತೀಯ. ನೀನು ಕೇರ್ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ಬೇರೆಯವ್ರ ಬಗ್ಗೆ, ಬಟ್ ತುಂಬಾ ಕೇರ್ ಮಾಡ್ತೀಯ. ಹೌದು. ಆ ಕೇರೇ ನಿನ್ನ ಇವತ್ತು ಹಿಂಗ್ ಮಾಡಿರೋದು. ಈಸಿಯಾಗಿ ನಂಬ್ತೀಯ, ತುಂಬಾ ಈಸಿಯಾಗಿ ನಂಬ್ತೀಯ. 4 ದಿನ ನಿನ್ ಜೊತೆ ಚೆನ್ನಾಗಿ ಮಾತಾಡ್ಬಿಟ್ರೆ ಸಾಕು, ಮೇ ಬಿ ಅವ್ರು ಹೇಳಿದೆಲ್ಲ ಸತ್ಯ ಅನ್ಕೊಂಡು ನಂಬ್ತೀಯ. ಅದ್ ಬಿಟ್ರೆ ಏನಿದೆ ನಿಂದು? ಇನ್ನೇನಿದೆ ಬಂಗಾರ? ನೀನೇ ಹೇಳ್ಬೇಕು, ನೀನೇ ಕೇಳ್ತಾ ಇರೋದು. ಇನ್ನ ಅದ್ ಬಿಟ್ರೆ ಆಕ್ಚುಲಿ ಫಸ್ಟ್ ಟೈಮ್ ನೋಡಿದವರು, ಫಸ್ಟ್ ಟೈಮ್ ಮಾತಾಡ್ಸಕ್ ಬಂದವ್ರು ನಿನ್ಗೆ ಇಂಟ್ರೋವರ್ಟ್ ಅಂತ. ಇಂಟ್ರೋವರ್ಟ್ ಅಲ್ಲ, ಆಟಿಟ್ಯೂಡ್ ಅಂತ. ಕೊಬ್ಬನವಳು ಅನ್ಕೊಬಿಡ್ತಾರೆ. ಆಕ್ಚುಲಿ ಒಂದ್ ಮೀಟ್ ಆದ್ಮೇಲೆ ಗೊತ್ತಾಗುತ್ತೆ ಅವಳು ಇಂಟ್ರೋವರ್ಟು ಅಲ್ಲ, ಕೊಬ್ಬನವಳು ಅಲ್ಲ. ಅವಳಿಗೆ ಸ್ವಲ್ಪ ಟೈಮ್ ಬೇಕು. ಅದ್ ನಿಜ. ಆ ಒಂದು ಟೈಮಲ್ಲಿ ನಾವೊಂದು ಕಂಫರ್ಟ್ ಝೋನ್ ಕೊಟ್ರೆ ನೀ ಖಂಡಿತ ನಮ್ ಜೊತೆ ಚೆನ್ನಾಗಿರ್ತೀಯ. ಸಗದಾಗಿರ್ತೀನಿ. ಹೌದು. ಆಮೇಲೆ ನಮ್ಗೆ ಅರ್ಥ ಆಗ್ಬಿಡುತ್ತೆ ಇವಳಿಗೆ ಏನೋ ಆಗಿದೆ. ಒಂದು ಮೆಸೇಜ್ ಬರುತ್ತೆ, ನಾರ್ಮಲ್ ಆಗಿ ಮಾಡಿದ್ರೆ ಏನೋ ಮಾಡ್ತಿದ್ಯಾ ಅದು ಇದು ಅಂತಾನೆ ಬರೋದು, ಇಲ್ಲ ಡೈರೆಕ್ಟ್ ಕಾಲ್ ಬರುತ್ತೆ. ಕಾಲ್ ಬರುತ್ತೆ, ಕಾಲ್ ಮಾಡ್ಬಿಟ್ಟು. ನಾರ್ಮಲ್ ಆಗಿದ್ರೆ ಅದು. ತುಂಬಾ ಹರ್ಟ್ ಆಗಿದ್ದಾಗ ಒಂದ್ ಮೆಸೇಜ್ ಬರುತ್ತೆ, ಲೋ. ಅದು ಬರೋ ಟೈಮಿಂಗ್ಸ್ ಎಂತದ್ದು, ನೈಟ್ 11:30, 12 ಗಂಟೆ, 1 ಗಂಟೆ ಸ್ಟಾರ್ಟ್. ಹಾ, ಖಂಡಿತ ಗೊತ್ತಾಗತ್ತೆ ನಮ್ಗೆ ಏನೋ ಆಗಿದೆ. ಇನ್ನ ಬದುಕು ಜಟಕ ಬಂಡಿ ಯಾವ್ದೋ ಒಂದು ಪ್ರೋಗ್ರಾಮ್ ಶೋ ನಡೆಯುತ್ತೆ ಅಂತ ಗೊತ್ತಾಗತ್ತೆ. ಅವಾಗ ಕೇಳ್ತೀವಿ, ಏನಾಯ್ತು, ಏನಿಲ್ಲ ಕಣ, ಗೊತ್ತಲ್ಲ ಇದ್ದಿದೆ. ಆಮೇಲೆ ಕಾಲ್ ಮಾಡಿದಾಗ ಗೊಳ್ಳೋ ಅಂತ ಹೇಳ್ತಿರ್ತಾಳೆ. ಸಮಾಧಾನ ಮಾಡಕ್ ಬರಲ್ಲ. ಮಾಡ್ತೀವ ಸಮಾಧಾನ. ನೀನ್ ಮಾಡ್ತೀಯ? ಮಾಡ್ತೀನಿ. ಆಕ್ಚುಲಿ ನಂಗ್ ಮಾಡಕ್ ಬರಲ್ಲ, ನಾನ್ ನಕ್ ಬಿಡ್ತೀನಿ ವಿಷಯಗಳು ತಗೊಂಡು. ನೀನ್ ಮಾಡಿ, ಆದ್ರೆ ಅವನ್ ಹೇಳುವಾಗ ನಾ ಜೋರಾಗಿ ನಗ್ತೀನಿ ಫಸ್ಟ್. ಈಗ ಅವನು ಫಸ್ಟ್ ಒಬ್ರು ಕಷ್ಟನ ಒಬ್ರು ಅರ್ಥ ಮಾಡ್ಕೊಳ್ಳೋದು ಅಂತ ಇಲ್ಲ ಇಲ್ಲಿ. ನಾನ್ ಮಾತ್ರ ಇವಳು ಕಷ್ಟ ಅರ್ಥ ಮಾಡ್ಕೋಬೇಕು. ನನ್ ಕಷ್ಟ ಇಲ್ಲ, ಇವಳು ಕಾಮಿಡಿ. ಈಗ ಇದ್ರಲ್ಲಿ ಬರುತ್ತೆ, ಶ್ರಾವಣಿ ಅಂತ ನನ್ನೊಬ್ಳು ಫ್ರೆಂಡ್ ಇದ್ದಾಳೆ. ಅವಳ ಬಗ್ಗೆ ನಾನು ಎಷ್ಟೆಲ್ಲಾ ಕಷ್ಟದಿಂದ ಹೇಳ್ಕೊಂಡಿದೀನಿ ಅಂದ್ರೆ ಅವಳಿಗೆ ಅದ್ ಯಾವ್ದು ಮ್ಯಾಟ್ರ್ ಅಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಅವನಿಗೆ ಮುಂಚೆನೆ ಗೊತ್ತಿರುತ್ತೆ ನಾನು ನಕ್ಬಿಡ್ತೀನಿ ಅಂತ. ಪ್ರೀತು ನಗ್ಬಾರ್ದು. ಏನೋ ಒಂದು ಹೇಳ್ತೀನಿ, ನಗ್ಬಾರ್ದು. ಪ್ರೀತು ಲವ್ ಸ್ಟೋರಿ ಕೇಳ್ಬೇಕಂದ್ರೆ ಡಬಲ್ ಗುಂಡ್ಗೆ ಇರ್ಬೇಕು. ಬೇಕಂದ್ರೆ ನೀವು, ನಾನ್ ಮಾತ್ರ ಅಲ್ಲ, ನೀವು ಕೇಳಿ, ನೀವು ಅವಳಿಗೆ ಮೋಟಿವೇಟ್ ಮಾಡ್ತೀರಾ. ನಿಮ್ ಲೈಫಲ್ಲಿ ಆತರ ಆಗ್ಬಾರ್ದು ಅಂತ ನೀವು ಅನ್ಕೋತೀರಾ. ನಿಮ್ಗೆ ಆಲ್ರೆಡಿ ನಿಮ್ ಕ್ಲೂ ಇರುತ್ತದು, ಹಿಂಗಾಗುತ್ತಿದ್ದು ಇಲ್ಲಿಗೆ ಬಿಟ್ಬಿಟ್ರೆ ಅವಳು ಒಳ್ಳೇದು ಅಂತ. ಇವಳು ಬಿಡಲ್ಲ. ಇದು ಚೂಯಿಂಗಮ್ಮು, ಆ ಟೇಸ್ಟ್ ಹೋದ್ಮೇಲೆ ಒಗಿತಿರ್ತಾರಲ್ಲ, ಅದ್ ಗೊತ್ತಿರುತ್ತೆ ನಮ್ಗೆ ಟೇಸ್ಟ್ ಹೋಯ್ತು ಅಂತ. ಬಟ್ ಇವಳು ಹಂಗಲ್ಲ, ಟೇಸ್ಟ್ ಹೋದ್ರೇನು ನಕ್ಕನ್ ಅಗಿಬೇಕು. ಅದು ಅಗ್ದು ಅದು ಹೆಂಗಾಗಿರುತ್ತೆ ಅಂದ್ರೆ ಅಬ್ಬಾಯಿಲಿ ಚಪ್ಪಲಿ ಆಗಿರುತ್ತೆ. ಅವಳು ಬಿಡಲ್ಲ. ಹಂಗೆ ಅಲ್ವಾ ಫೀಲು ಕಣೋ, ಫೀಲು. ಆ ಫೀಲ್ 2 ಕಡೆಯಿಂದ ಬರ್ಬೇಕಲ್ಲ ಬಂಗಾರ. ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದಾಳೆ, ಬಿಸ್ನೆಸ್ ಪಾರ್ಟ್ನರ್ ಎಲ್ಲ ಭಯಂಕರವಾಗಿದ್ದಾರೆ. ಬಂದ್ರು, ಬಾಯ್. ಈಗ ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನಲ್ಲಿದ್ದೀವಿ, ತಲೆ ಕೆಟ್ಟೋಗಿದೆ. ಬಟ್ ಈ ಥರ ಮಾಡೋಣ ಅಂತ ಅನ್ಕೋತಿದ್ದೀವಿ. ಏನು ಮಾಡ್ತೀರಾ ಮನೋಜ್ ಅವರೇ? ಅದೇ ಯೋಚನೆ ಮಾಡ್ತೀನಿ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. 7 ಗಂಟೆ ಕ್ಲೋಸು, ಅದಕ್ಕಿಂತ ಮುಂಚೆ ಯೋಚನೆ ಮಾಡೋಣ. ಏನಾದರೂ ಇವತ್ತು ಬಂದಿರೋದಕ್ಕೆ ಮಾಡಲೇಬೇಕು. ಒಂದು ಕಪ್ ತಗೋಣ, ಓಕೆ. ಅದ್ರ ಮೇಲೆ ಒಂದು ಆಲ್ಟು, ಒಂದು ಚಿಟ್ಟೆ, ಬಾ ಅದು ನೋಡೋಣ. ಒಂದು ಗಿಡ, ಬಳ್ಳಿ, ಏನೋ ಒಂದು ಇವತ್ತು ಮಾಡ್ಬಿಟ್ಟು ಹೋಗ್ತೀವಿ. ಕುತ್ಕೊಂಡೆ ಕಾಣಿಸ್ತೀರಾ?
ಜಪಾನ್ ಹೇಗಿತ್ತು ಎಕ್ಸ್ಪೀರಿಯನ್ಸು? ಸಖತ್ತಾಗಿತ್ತು. ಅದು ದಿ ಆರ್ಟಿಸ್ಟು, ಕಲೆಗಾರ ಅಂದರೆ ಹೌದೇ ಇಲ್ಲ ನಾವೇನಲ್ಲ ಸಮಯ ಆದ್ರೆ ವಿಡಿಯೋ ಆಗಿಲ್ವಲ್ಲ ಅದು ಬೇಜಾರಾಯ್ತು. ಇದು ಆ್ಯಕ್ಚುಲಿ ಜಪಾನ್ ಹೇಳಿದ್ದು ಇದು ನೋಡ್ಕೊಂಡಿರಿ. ಇದು ಎಲ್ಲರೂ ಜಪಾನ್ ಮಾಡಬೇಕಾಗಿದ್ದು ಇದು. ನಂದು ತೋರ್ಸು ಅಲ್ಲೇ ಪಕ್ಕನೇ ಇದೆ. ಆಮೇಲೆ ಪ್ರೀತಿದು ಇದು ನಾನು ಇದು. ಸೊ ಫೈನಲ್ ಆಗಿ ಜಪಾನ್ ಮಾಡಿರೋದು ಎಲ್ಲಿ ಜಪಾನ್ ಮಾಡಿರೋದು ತೋರಿಸ್ಬಿಟ್ರ. ಇದು ಪ್ರೀತು ಮಾಡಿರೋದು. ಇದು ಪರವಾಗಿಲ್ಲ ಅಂದ್ರೆ ಅಷ್ಟಿಲ್ಲ, ಅಂದ್ರೆ ಚಿಕ್ಕನೇ ಬರುತ್ತೆ ಅಂದಿದ್ರು ಗುಚ್ಚುಬಾಯಿ. ಇದು ಓಕೆ. ಇಲ್ಲಿದೆ ರೀ ಜಪಾನ್ ನೆನಪಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಈ ಸತ್ತಾಗ ಬುದ್ಧಿ ಬಿಡಕ್ಕೆ ತಗೊಂಡೋಗ್ತಾರಲ್ಲ ಆ ಥರದ್ದು ಮಾಡಿಟ್ಬಿಡೋನ್ ಇಲ್ಲಿ. ಇನ್ನೊಂದು ಆಲ್ಮೋಸ್ಟ್ ಸೇಮ್ ಇದೆ. ಸೇಮ್ ಓದೋದೆ. ಸಖತ್ ಬೇಜಾರಾಗೋಯ್ತು. ವಿಡಿಯೋ ಮಧ್ಯದಲ್ಲೇ ನಮ್ ಕಲೆ ನಿಮ್ ಕಣ್ಣಿಗೆ ತೋರ್ಸಕ್ಕಾಗ್ಲಿಲ್ಲ. ಇಲ್ಲ ಆಗಿ ತೋರಿಸಿದೀವಿ. ಆಕ್ಚುಲಿ ಅದನ್ನ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ಅಂತ ತೋರ್ಸಕ್ ಆಗ್ಲಿಲ್ಲ. ಯಾರೋ ದಡ್ಬಡಿ ಮಗ ನನ್ನ ಫೋನ್ ಮಾಡ್ಬಿಟ್ಟು ಅದು ನಿಂತೋಗ್ಬಿಟ್ಟಿತ್ತು ಅರ್ಧದಲ್ಲೇ. ನಾವು ಮಾಡೋ ಜೋಶಲ್ಲಿ ಅದ್ ನೋಡೇ ಇಲ್ಲ. ತುಂಬಾ ಮಜಾ ಮಾಡ್ಕೊಂಡ್ ಮಾಡಿದ್ವಿ. ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಂಡ್ ಆಗ್ಬಿಟ್ಟಿದೆ ವಿಡಿಯೋ. ನೋಡೇ ಇಲ್ಲ ನಾವು. ಎಲ್ಲ ಮುಗಿದು ಮನೆಗೆ ಹೋಗ್ಬೇಕಾದ್ರೆ ನೋಡ್ತೀವಿ ವಿಡಿಯೋನೇ ಆಗಿಲ್ಲ. ಬಟ್ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು ಇದು. ಮಸ್ಟ್ ಟ್ರೈ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆದ್ರೆ ನಾನು ಈ ಪ್ಲೇಸ್ ನ ಧನು ಬಂದಾಗ್ಲೇ ಹೋಗ್ಬೇಕು ಅಂತ ಅನ್ಬಿಟ್ಟು ಫಿಕ್ಸ್ ಆಗಿದ್ದೆ. ಇದು ತುಂಬಾ ಸರಿ ಪ್ಲಾನ್ ಮಾಡಿದ್ವಿ ಇದನ್ನ. ಬ್ಯಾಂಗ್ಳೂರಲ್ಲಿ ಇದ್ ಮಾಡ್ಬೇಕು ಅಂತ ಅನ್ಬಿಟ್ಟಿದ್ವಿ. ಬೆಂಗಳೂರಲ್ಲಿ ಐತಲ್ಲ ನಮ್ಮ ಏರಿಯಾದಲ್ಲಿ ಅದೇನೆ ಹೋಗ್ಬೇಕು ಅಂತ ಇದ್ವಿ. ಅಲ್ಲಿ ಆಗ್ಲೇ ಇಲ್ಲ ಕೊನೆಗೂನು. ಆಮೇಲೆ ಇಲ್ಲಿ ಪ್ಲಾನ್ ಮಾಡಿದ್ವಿ, ವಿಡಿಯೋನೇ ಆಗಿಲ್ಲ ಅಷ್ಟೇ. ಏನ್ ಮಾಡಿ ಒಟ್ನಲ್ಲಿ ಪಕ್ಕ ನಾವೇ ಮಾಡಿರೋದು ಅದನ್ನ. ಬಟ್ ತುಂಬಾ ಚೆನ್ನಾಗಿತ್ತು. ಮಜಾ ಜಪಾನ್ ಅಂತ ಅವ್ರ ಹೆಲ್ಪೇ ತಗೊಂಡಿಲ್ಲ. ಅದ್ ಬೇರೆ ವಿಷಯ. ಅವ್ರು ಕಳ್ಸ್ಬಿಟ್ಟ. ಧನು ಅವ್ರು 50 ರೂಪಾಯಿ ಕಮ್ಮಿ ತಗೊಂಡ್ಬಿಟ್ರು ಕೊನೆಗೆ. ನಾನು ಹೆಲ್ಪೇ ತಗೊಂಡಿಲ್ಲ, ಯಾಕೆ ಇಷ್ಟೊಂದು ಕೊಡ್ತೀರಾ ನೀವು ಅಂದ್ಬಿಟ್ಟು 50 ರೂಪಾಯಿ ಕಮ್ಮಿ ಕೊಟ್ಬಿಟ್ರು, ತಗೊಂಡ್ಬಿಟ್ರು. ಆಮೇಲೆ ನೋಡಿದ್ರೆ ಎಲ್ಲ ಹೋಗ್ಬಿಟ್ಟು ವಿಡಿಯೋ ನೋಡಿದ್ರೆ ವಿಡಿಯೋನೇ ಆಗಿಲ್ಲ. ಇರ್ಲಿ, ಕಾಣಿಸ್ತಿದೆ. ನಮ್ಗೆ ಆಕ್ರೋಶ ಇದೆ, ಮನ್ಸಿಗೆ ಬೇಜಾರಾಗ್ತಿದೆ. ಇವತ್ತು ನನ್ನ ವ್ಲಾಗ್ ಅಲ್ಲಿ ಫುಲ್ ಆಕ್ಚುಲಿ ಇವತ್ತು ಆಗಿರೋದು ಪ್ರೀತು ಜಿ ನಾಯಕ್ ವ್ಲಾಗ್ ಅಲ್ಲ, ಇದು ಡಿ ಗೌಡ ಧನುಷ್ ವ್ಲಾಗ್. ಹಾಯ್ ಬ್ರೋ. ಯಾರೋ ನೀನು ತಮಾಷೆ ಮಾಡ್ತಾ ಇದ್ದಾನೆ. ಎಲ್ಲ ನೋಡಿ ಖುಷಿ ಪಡ್ತೀರಾ. ಲೈಕ್ ಮಾಡಿ, ಶೇರ್ ಮಾಡಿ, ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇರಿಟೇಟ್ ಆಗ್ಬಿಡ್ತಾರೆ. ಧನ್ಯವಾದಗಳು. ಧನ್ಯವಾದಗಳು. ಬಾಯ್. ಬಾಯ್. ನೀನು ಬಾಯ್ ಮಾಡು. ಬಾಯ್.